ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಶುಕ್ರವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ನಿಂಗ್ ರೊಟೀನ್ ತುಂಬ ಸರಿ ತೋರಿಸಿದ್ದೀನಿ, ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಸೊ ನಾನಿವತ್ತು ನಿಮ್ಮ ಜೊತೆ 3 o'clock ಮೇಲೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಸೊ ಅಂತ ಅಂದ್ಬಿಟ್ಟು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಮನೆ ಹಿಂಗಿದೆ ಅಂತ ಅಂದ್ಕೊಬೇಡಿ, ಯಾಕಂದರೆ ಮಗುವಿರೋ ಮನೆ ಅಲ್ವಾ, ಹೀಗಿದ್ದೇ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಹಂಗೆ ಗಲೀಜಾಗುತ್ತೆ. ಪಾತ್ರೆಗಳೆಲ್ಲ ತೊಳ್ಕೊಂಡೆ ನಾನು. ಸೊ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಅಡುಗೆ ಮನೆ. ಸಾಂಬಾರ್ಗೆ ಇಡೋಣ ಅಂದ್ಕೊಂಡೆ, ಅಷ್ಟೊತ್ತಲ್ಲಿ ನನ್ನ ಮಗಳು ಎದ್ದೊಳ್ಬಿಟ್ಲು. ಎದ್ದಿದ ತಕ್ಷಣ ಇಲ್ಲೇ ಬೆಡ್ ಮೇಲೇ ಅವಳನ್ನ ಮಾತಾಡ್ಸ್ಕೊಂಡು ಆಟಾಡ್ಸ್ಕೊಂಡು ಕೂರಿಸ್ಕೊತೀನಿ. ಇಲ್ಲ ಅಂತಂದರೆ ಎತ್ಕೊಂಡು ಓಡಾಡಿಸ್ಬೇಕು. ಅವಳು ನಿದ್ದೆ ಕಣ್ಣು ಹೋಗೋವರೆಗೂ, ನನ್ನ ಎತ್ಕೊಂಡಿರೋವರೆಗೂ ಬಿಡಲ್ಲ ಅವಳು. ಎತ್ಕೊಂತ ತುಂಬ ಆಟ ಮಾಡ್ತಾಳೆ. ಅದಕ್ಕೆ ಬೆಡ್ ಮೇಲೇ ಅವಳನ್ನ ಕೂರಿಸಿ ಅವಳಿಗೆ ಆಟ ಆಡಿಸ್ತಾ ಇದ್ದೀನಿ. ನೋಡಿ ಇವಾಗ ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ಆ ಕುಂಕುಮ ಇದೆಯಲ್ಲ ಡಬ್ಬ, ಅದನ್ನು ಅವಳು ಇಟ್ಕೊಬೇಕಂತೆ. ಕುಂಕುಮ ಇಟ್ಕೊಬೇಕಂತೆ. ಸೊ ಹೆಣ್ಮಕ್ಳ ಲಕ್ಷಣ ನೋಡಿ, ಈಗಿನ ಕಾಲದ ಹೆಣ್ಮಕ್ಳು ಕುಂಕುಮನೇ ಇಟ್ಕೊಳ್ಳಲ್ಲ. ನನ್ನ ಮಗಳು ನೋಡಿ ಈ ವಯಸ್ಸಿಗೆ, ಈ ಚಿಕ್ಕ ವಯಸ್ಸಿಗೆ ಕುಂಕುಮ ಇಟ್ಕೊಬೇಕು ಅಂತ ಎಷ್ಟು ಇಷ್ಟಪಡ್ತಾಳೆ ಅಂದರೆ, ನನ್ನ ಮಗಳು, ನಾನು ಮತ್ತು ಅವರ ಅಪ್ಪ ಇಬ್ಬರು ಕುಂಕುಮ ಇಟ್ಕೊತೀವಲ್ಲ, ಇಬ್ಬರು ಕುಂಕುಮ ಇಟ್ಕೊಳ್ಳೋದನ್ನ ತುಂಬ ಸರಿ ನೋಡಿದ್ದಾಳೆ, ಅಬ್ಸರ್ವ್ ಮಾಡಿದ್ದಾಳೆ. ಸೊ ಅದಕ್ಕೆ ಅವಳಿಗೂ ಕುಂಕುಮ ಇಟ್ಕೊಬೇಕನ್ನೋ ಆಸೆ. ತುಂಬ ಆಟ ಮಾಡಿದ್ಲು, ತುಂಬ ಕೇಳಿದ್ಲು ನಾನು ಕುಂಕುಮ ಇಟ್ಕೊಬೇಕು ಅಂತ. ಇನ್ನೆಲ್ಲಿ ಚೆಲ್ಲಾಕ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ನಾನು ಇದ್ರಲ್ಲಿ ಬರುತ್ತಲ್ವ ಮುಚ್ಚಳ, ಸೊ ಡಬ್ಬಿದ ಮುಚ್ಚಳದಲ್ಲಿ ಕುಂಕುಮ ಹಾಕಿ ಅವಳಿಗೆ ಇಡ್ತಾಯಿದ್ದೀನಿ. ಖುಷಿ ಆಗೋದ್ಲು. ದಿಮ್ಮೇಲೂ ಕೂಡ ಒಂಚೂರು ಚೆಲ್ಬಿಟ್ಲು. ಓಕೆ ಫ್ರೆಂಡ್ಸ್, ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಸ್ವಲ್ಪ ಬೋರಿಂಗ್ ಅನಿಸಲ್ಲ, ಚೆನ್ನಾಗಿ ಅನಿಸ್ಬೋದು, ಇಂಟ್ರೆಸ್ಟಾಗಿ ಇದೆ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಸಾಂಬಾರು ಮಾಡೋಣ ಅಂತ, ಏನು ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಅಲಸಂದೆ ಸಾಂಬಾರು. ಬೇಳೆ, ಅಲಸಂದೆ ಮತ್ತು ಆಲೂಗಡ್ಡೆ, ಬದನೆಕಾಯಿ ಹಚ್ಕೊಬೇಕು. ಬದನೆಕಾಯಿನೂ ಹಚ್ಕೊಂಡು ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ನೋಡಿ ತುಂಬ ದಿವಸ ಹಂಗೆ ಇಟ್ಟಿರೋದಕ್ಕೆ ಹೋಗ್ಬಿಟ್ಟಿದೆ. ಆಮೇಲೆ ಇವತ್ತು ಪಾಪುಗೆ ಚೋಚೋ ಹಾಕ್ಕೊಡ್ತಾಯಿದ್ದೀನಿ. ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಏನಾದರೂ ತಿನ್ನಲಿ ಅಂತ. ಸೊ ನಾನು ಸಾಂಬಾರು ಇಡೋಕ್ಕೆ ಹೋಗ್ಬೇಕಂದ್ರೆ ಅವಳಿಗೆ ಏನಾದರೂ ತಿನ್ನೋಕೆ ಕೊಟ್ಟರೆ ಅವಳು ತಿನ್ಕೊಂಡು ಒಂದು ಕಡೆ ಕುತ್ಕೊಂಡಿರ್ತಾಳೆ. ಇಲ್ಲ ಅಂತಂದರೆ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾಳೆ. ಸೊ ಈರುಳ್ಳಿ ಹಚ್ಕೊಬೇಕು. ಸೊ ಈರುಳ್ಳಿ ಹಚ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೋಚೋದು ಬಟ್ಲಲ್ಲಿ ಹಾಕೊಂಬಂದಿದ ತಕ್ಷಣ ಕೈಯಲ್ಲಿ ಲಾಲಿಪಾಪ್ ಇಟ್ಕೊಂಡಿರೋದನ್ನ ಅವ್ರ ತಾತ ಕೊಟ್ಟು ಇದನ್ನು ಹಿಡ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಚೋಚೋ ತಿಂತಾಯಿದ್ದಾಳೆ. ಸೊ ಅವಳಿಗೆ ಖಾರ ಅಂತೇನು ಅನ್ಸಲ್ಲ, ಖಾರ ಇಷ್ಟಪಟ್ಟು ತಿಂತಾಳೆ, ಅದಕ್ಕೆ ಅಷ್ಟೇನು ಖಾರ ಇಲ್ಲ. ಸೊ ಒಂದೊಂದೇ ತಿನ್ನೋದು ಅವಳು. ಸೊ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ಬಂದೆ ರೂಮ್ಗೆ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಅಷ್ಟು ಬೇಗ ನನ್ನ ಹಿಂದೆ ಬಂದುಬಿಟ್ಟಿದ್ದಾಳೆ. ನನ್ನ ಬಾಲ ಥರ ಯಾವಾಗಲೂ ನನ್ನ ಹಿಂದೆನೇ ಇರ್ತಾಳೆ ನನ್ನ ಮಗಳು. ಅವಳಿಗೇನೇ ಮೊಬೈಲ್ ಕೊಟ್ಟರು ಅಷ್ಟೇ, ತಿನ್ನೋಕ್ಕೇನಾದರೂ ಕೊಟ್ಟರು ಅಷ್ಟೇ, ಆಡೋಕ್ಕೇನಾದರೂ ಕೊಟ್ಟರು ಅಷ್ಟೇ ಇಡ್ತಾಳೆ. ನಾನು ಅಲ್ಲೆಲ್ಲೂ ಕಾಣಿಸಿಲ್ಲ ಅಂತಂದರೆ ಹುಡ್ಕೊಂಡು ನಾನಿರೋ ಕಡೆ ಬಂದುಬಿಡ್ತಾಳೆ ನನ್ನ ಮಗಳು. ಸೊ ನನಗೂ ಡಸ್ಟ್ ಅಲರ್ಜಿ ಇದೆ, ಅವಳಿಗೂ ಡಸ್ಟ್ ಅಲರ್ಜಿ ಇದೆ. ಫ್ರೆಂಡ್ಸ್, ಇದು ಒಂದು ದಿಂಬಿನ ಕವರು. ನಾನು ಅದನ್ನು ಜಿಪ್ಪನ್ನ ಕ್ಲೋಸ್ ಮಾಡೋಣ ಅಂತ ಹೋದೆ, ಜಿಪ್ಪೇ ಬಂದುಬಿಡ್ತು. ಸೊ ಇದು ಏನಪ್ಪ, ಅದೇನೋ ಹೇಳ್ತಾರಲ್ಲ, ದುರ್ಭಿಕ್ಷ ಕಾಲದಲ್ಲಿ ಅಧಿಕ ಮಾಸ ಅಂತ, ಹಂಗಾಯಿತು. ಮೊದಲೇ ದಿಂಬು ಕವರ್ ಯಾವುದೂ ಸರಿಗೆ ಆಗ್ತಾಯಿಲ್ಲ. ಅದರಲ್ಲಿ ಇದ್ದಿದ್ದು ಒಂದು ದಿಂಬು ಕವರ್ ಚೆನ್ನಾಗಿದ್ದಿದ್ದು, ಅದು ಜಿಪ್ ಹೋಗ್ಬಿಟ್ಟಿದೆ. ಅದನ್ನು ಸರಿ ಮಾಡ್ಕೊಬೇಕು. ಟೇಬಲ್ ಮೇಲೆ ತುಂಬಾ ಅದು ಇದು ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ನನ್ನ ಮಗಳು ಒಂದೊಂದೇ ಎತ್ಕೊತಾಳೆ, ಅದಕ್ಕೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ಹಂಗೆ ಅಲ್ಲಿ ಗೊಬ್ಬರ ಆಗಿಬಿಟ್ಟಿದೆ. ಈಗ ನೋಡಿ ಬಟ್ಟೆಗಳೆಲ್ಲ, ಕೆಲವು ಬಟ್ಟೆಗಳೆಲ್ಲ ಅಲ್ಲೇ ಇತ್ತು. ಸೊ ಅದನ್ನೆಲ್ಲ ನಾನು ಇವಾಗ ಒಗೆಯೋಕ್ಕೆ ತಗೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಆಮೇಲೆ ನನ್ನ ಹಸ್ಬೆಂಡ್ ನೆನ್ನೆ ಗುರುವಾರ ಉಪವಾಸ ಇದ್ರಲ್ಲ, ಸೊ ಒಂದು 6:30 ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ವಿ. ಅದು ಬಂದಾದಮೇಲೆ ನಾನು ಅನ್ನಕ್ಕೆ ಮತ್ತು ಸಾಂಬಾರಿಗೆ ಇಟ್ಟೆ. ಆಮೇಲೆ ದೋಸೆ ಇತ್ತು, ಬೆಳಗ್ಗೆ ದೋಸೆ ಮಾಡಿದ್ದು ನನ್ನ ಹಸ್ಬೆಂಡ್ ತಿಂದಿರಲಿಲ್ವಲ್ಲ, ಸೊ ನೈಟ್ ತಿನ್ನಲಿ ಅಂತ ಅಂದ್ಬಿಟ್ಟು ದೋಸೆ ಕೂಡ ಇಟ್ಟಿದ್ದೆ.
ನಾನೇನು ಅಂದ್ಕೊಂಡೆ ಅಂದರೆ ಅನ್ನಕ್ಕಿಟ್ಟು ಅನ್ನನೂ ಆಗಿತ್ತು, ಅನ್ನ ಆರಲಿ ಅಂತ ಅಂದ್ಬಿಟ್ಟು ನಾನು ಅನ್ನ ಆರಲಿ ಅಂತ ಬಂದುಬಿಟ್ಟೆ. ನಾನು ಕುತ್ಕೊಂಡು ಪಾಪು ನೋಡ್ಕೊತಾ ಇದ್ದೆ. ಪಾಪು ಮೊಬೈಲ್ ಪಾಪ ಅಂತ ಹೇಳಿದ್ರು. ಸೊ ಮೊಬೈಲಲ್ಲಿ ಪಾಪುದು ಹಾಕ್ಕೊಟ್ಟೆ. ನಾನು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡೆ. ನನ್ನ ಹಸ್ಬೆಂಡು ಏನೇ ಮಾಡ್ತಾಯಿದ್ದೀಯ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಮೊಬೈಲ್ ಇಟ್ಕೊಂಡಿದ್ದೀಯಾ, ಊಟ ಹಾಕ್ಕೊಡೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ನನಗೆ ನಾನೇನು ಅಂದ್ಕೊಂಡೆ ಅಂದರೆ ಅನ್ನನೂ ತಿಂತಾರೆ ಅಂತ ಅಂದ್ಬಿಟ್ಟು ಅನ್ನ ಆರಲಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ನನ್ನ ಹಸ್ಬೆಂಡ್ ಅನ್ನ ತಿನ್ನಲ್ಲ ಅಂತ ನನಗೆ ಗೊತ್ತಿಲ್ಲ, ನಂಗೆ ಹೇಳಲೇ ಇಲ್ಲ. ಮತ್ತು ನನಗೆ ಹಾಕ್ಕೊಡು ಅಂತಲೂ ಕೇಳಲಿಲ್ಲ. ನಾನು ಏನು ಮಾಡಿದೆ ಅಂತಂದರೆ ನಾನು ಹೇಳಿದೆ, ಅದು ಯಾಕ್ರಿ ಕೋಪ ಮಾಡ್ಕೊತೀರಾ, ಕೇಳ್ರಿ ಹಾಕ್ಕೊಡ್ತೀನಿ, ಅನ್ನ ಇನ್ನೂ ಆರಿಲ್ಲ, ಅನ್ನ ಆರಿದ್ಮೇಲೆ ನಾನು ಹಾಕ್ಕೊಡೋಣ ಅಂತ ಅಂದ್ಕೊಂಡೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಇಟ್ಕೊಂಡು ನನಗೆ ಅನ್ನ ಬೇಡ, ನನಗೆ ದೋಸೆನೇ ಹಾಕ್ಕೊಡು ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ, ಈ ಮಾತು ಮೊದಲೇ ಹೇಳಿದಿದ್ರೆ ಮೊದಲೇ ದೋಸೆ ಹಾಕ್ಕೊಡ್ತಾ ಇದ್ದೀನಲ್ವ ನಾನು ಅಂತ ಹೇಳಿದೆ. ಯಾಕಂದರೆ ಚಟ್ನಿ ಪಲ್ಯ ಎಲ್ಲ ಬೆಳಗ್ಗೆ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ನನಗೆ ಗೊತ್ತಿರಲಿಲ್ಲ ಅನ್ನನೂ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಆಮೇಲೆ ಅದೇ ಹಂಗೆ ಹೇಳ್ಬಿಟ್ರು ತಕ್ಷಣ, ಮೊಬೈಲ್ ಇಟ್ಕೊಂಡಿರ್ತೀಯ, ಮೊಬೈಲ್ ಇದ್ದರೆ ಊಟ ಹಾಕ್ಕೊಡ್ಬೇಕು ಅಂತ ಅನಿಸೋದೇ ಇಲ್ವಲ್ಲ ಗಂಡಂಗೆ ಅಂತ ಹೇಳಿದ್ರು. ನನಗೆ ಬೇಜಾರಾಗೋಯಿತು. ನಾನೇನು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅಂದರೆ ಒಂದು ಸ್ವಲ್ಪ ಅರೇಂಜ್ ಮ್ಯಾರೇಜಲ್ಲಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆನೇ ಫ್ರೆಂಡ್ಸ್. ಯಾಕಂದರೆ ತುಂಬ ವರ್ಷಗಳಿಂದ ಗೊತ್ತಿದ್ದರೆ ಏನೋ ಒಂಥರ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರುತ್ತೆ. ಅರೇಂಜ್ ಮ್ಯಾರೇಜಲ್ಲಿ ಸ್ವಲ್ಪ ಕಮ್ಮಿನೇ, ಅವ್ರು ಹೇಳ್ದಂಗೆ ಆಗಬೇಕು ಅನ್ನೋದಿರುತ್ತೆ. ಒಂದೊಂದು ಕೇಳ್ತೀನಿ, ಒಂದೊಂದು ನಂಗೆ ಹಂಗೆ ಹಿಂಗೆ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊತಾರೆ ಕೆಲವೊಂದು. ಅಂದರೆ ದಿಢೀರಂತ ಬಂದ್ಬಿಡುತ್ತೆ ಕೋಪ. ಅಂದರೆ ಏನಕ್ಕೆ ಹಿಂಗೆ ಕೂತವಳೆ ಅಂತ ಒಂದು ನಿಮಿಷ ಹಂಗೆ ಯೋಚನೆ ಮಾಡಲ್ಲ, ಕೋಪದಲ್ಲಿ ಏನೋ ಒಂದು ಮಾತು ಅಂದ್ಬಿಡ್ತಾರೆ. ಲಾಸ್ಟ್ ಟೈಮು ಅಷ್ಟೇ, ಉಪವಾಸ ಮಾಡಿದಾಗ ನಾನೇ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ, ಮತ್ತು ಬನಾನಾ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಟ್ಟಿದ್ದೀನಿ. ಲಾಸ್ಟ್ ಟೈಮು ಕೇಳಿದ್ದೆಲ್ಲ ಮಾಡಿಕೊಟ್ಟಿದ್ದೀನಿ, ಅವ್ರಿಗೋಸ್ಕರ ಬೇಗ ಅಡುಗೆ ಮಾಡಿಕೊಟ್ಟಿದ್ದೀನಿ. ಆದರೂ ಕೂಡ ಇವತ್ತು ಹಿಂಗೆ ಹೇಳ್ಬಿಟ್ರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನೂ ಕೆಲವು ವರ್ಷಗಳು ಬೇಕು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಂದ್ರೆ. ಈಗ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಸಾಂಬಾರಿಗೂ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಅದು ನೀರೆಲ್ಲ ಹೊರಗಡೆ ಬಂದುಬಿಟ್ಟಿದೆ ಸಾಂಬಾರ್ದು. ಯಾವಾಗಲೂ ಬರ್ತಾನೆ ಇರುತ್ತೆ, ಸರಿ ಇಲ್ಲ ಅಂತ ಅಂದ್ಕೊಳಕ್ಕಾಗಲ್ಲ. ಕೆಲವೊಂದು ಸರಿ ರಬ್ಬರ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಹಂಗೆ ಬರ್ತಾನೆ ಇರುತ್ತೆ, ಬಟ್ ಓಪನ್ ಆಗೋಲ್ಲ. ಸೊ ನಾನು ನೋಡಿ ಕ್ಲೀನ್ ಮಾಡಿ ಬರೋಷ್ಟೊತ್ತಲ್ಲಿ ರೂಮಲ್ಲಿ ಅಷ್ಟು ಬೇಗ ನನಗೆ ಸುಸ್ತಾಗೋಯಿತು. ಯಾಕಂದರೆ ನಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಸುಸ್ತಾಗೋಗುತ್ತೆ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಗಾಳಿ ಇಲ್ಲ ಅಷ್ಟೊಂದು ರೂಮಲ್ಲಿ. ಕಿಟಕಿ ಎಲ್ಲ ನಾವು ಓಪನ್ ಮಾಡಿಲ್ಲ, ಒಂದೇ ಒಂದು ಕಿಟಕಿ ಓಪನ್ ಆಗಿತ್ತು, ಅದಕ್ಕೂ ನೆಟ್ಟೆಡ್ ಇತ್ತು. ಸೊ ನಂಗೆ ಗಾಳಿ ಸರಿಗೆ ಬರ್ದಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಯಿತು ಉಸಿರಾಡೋಕ್ಕೆ. ಇವಾಗ ಮತ್ತೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲ ಎತ್ತಿಟ್ಟೆ, ಆವಾಗಿಂದ ಅವಾಗೆ ಎತ್ತಿಕ್ಬಿಟ್ರೆ ಎಷ್ಟೋ ಬೆಸ್ಟ್, ಇಲ್ಲಾಂದರೆ ಗಜಿ ಬಿಜಿಯಾಗಿ ಕಾಣುತ್ತೆ ಅಡುಗೆ ಮನೆ. ಮತ್ತು ಇದು ಕ್ಲೀನ್ ಮಾಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ಜಾಸ್ತಿ ವೀಡಿಯೋ ಶೇರ್ ಮಾಡ್ಕೊತಾ ಇಲ್ಲ ನಾನು. ಸೊ ಯಾಕಂದರೆ ನನ್ನ ಮಗಳು ತುಂಬಾ ಹಠ ಮಾಡಿದ್ಲು ಇವತ್ತು. ಫ್ರೆಂಡ್ಸ್, ಇವಾಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಅಪ್ಪಂಗೆ ಕಾಫಿ, ಅಮ್ಮ ಕಾಫಿ ಎಲ್ಲ ಕುಡಿಯಲ್ಲ, ಯಾವಾಗಾದರೂ ಚಪಾತಿ ಜೊತೆ ಕಾಫಿ ಕುಡಿತಾರೆ ನಮ್ಮಮ್ಮ. ಅಂದರೆ ಕಾಫಿಯಲ್ಲಿ ಅದ್ಕೊಂಡು ಚಪಾತಿ ತಿಂತಾರೆ, ಅದು ಇಷ್ಟ ನಮ್ಮಮ್ಮಗೆ. ಆ ಟೈಮಲ್ಲಿ ಮಾತ್ರ ಕಾಫಿ ಬೇಕು ನಮ್ಮಮ್ಮಗೆ. ಬೇರೆ ಟೈಮಲ್ಲಿ ಮಾಡಿದ್ದೀನಿ ತಗೋ, ಎಕ್ಸ್ಟ್ರಾ ಇದೆ ಅಂತ ಕೇಳಿದ್ರು ಕುಡಿಯಲ್ಲ ನಮ್ಮಮ್ಮ. ಸೊ ನನ್ನ ಹಸ್ಬೆಂಡು ಅಷ್ಟೇ, ಈ ನಡುವೆ ಕಾಫಿ ಕುಡಿಯೋದು ಕಡಿಮೆ ಮಾಡಿದ್ದಾರೆ. ಅವರೇನೋ ಟೀ ಕುಡಿಯೋಕ್ಕೆ ಇಂಟ್ರೆಸ್ಟ್ ಪಡ್ತಾಯಿದ್ದಾರೆ. ಸೊ ನನಗೂ ಅಪ್ಪಂಗೂ ಕಾಫಿ ಮಾಡ್ಕೊಂಡ್ವಿ. ಕಾಫಿ ನನಗೆ ಇಷ್ಟ ಆಗುತ್ತೆ, ಬಟ್ ತುಂಬ ಸ್ಟ್ರಾಂಗ್ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಇದಾದಮೇಲೆ ನನ್ನ ಮಗಳು ಅಮ್ಮನ ರೂಮ್ ಹತ್ರ ಬಂದಿದ್ದಾಳೆ. ಇಲ್ಲಿ ನಮ್ಮಮ್ಮ ಏನೋ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡಿ. ಬುಕ್ಸೆಲ್ಲ ನೋಡ್ತಾ ಇದ್ದಾರೆ, ಯಾವ್ಯಾವ ಬುಕ್ಸ್ ಬೇಕು, ಯಾವ್ಯಾವ ಬುಕ್ಸ್ ಬೇಡ, ಅವೆಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ನೋಡ್ತಾ ಇದ್ದಾರೆ. ನನ್ನ ಮಗಳು ಇಲ್ಲಿ ಚೇರಲ್ಲಿ ಆಡೋಕ್ಕೆ ಬಂದಳು. ನಾನು ಕಾಫಿ ಕುಡ್ಕೊಂಡು ಅವಳನ್ನು ನೋಡ್ಕೊತಾ ಇದ್ದೀನಿ. ಅವಳ ಕಡೆ ಗಮನ ಇರಬೇಕು, ಇಲ್ಲ ನೋಡಿ ಚೇರಿಂದ ಏನಾದರೂ ಸ್ಲಿಪ್ಪಾಗಿ ಬಿದ್ದುಬಿಟ್ರೆ ಕಷ್ಟ ಅಲ್ವಾ. ಸೊ ನಾನು ಅವಳು ಎಲ್ಲಿರ್ತಾಳೋ ಅಲ್ಲಿರ್ತೀನಿ. ಸೊ ಇಲ್ಲ ಅವಳು ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು, ಇಲ್ಲ ನಾನು ಅವಳು ಎಲ್ಲಿರ್ತಾಳೋ ಅಲ್ಲಿರಬೇಕು, ಹಿಂಗಾಗಿದೆ. ಅವಾಗಿಂದ ಹಿಂಗೆ ಆಡ್ತಿದ್ದಾಳೆ ನೋಡಿ. ಚೇರಿಂದ ಆ ಬಾಚಣಿಗೆಗಳನ್ನ ಕೆಳಗಡೆ ಬಿಸಾಕೋದು, ಆಮೇಲೆ ಬರೋದು ಬಾಚಣಿಗೆಗಳನ್ನ ಎತ್ಕೊಳ್ಳೋದು. ಸೊ ಈ ಕೆಲಸ ಅವಳು ಮಾಡ್ತಿದ್ದಾಳೆ.
ಅದಾದಮೇಲೆ ಅಜ್ಜಿ ಹತ್ರ ಹೋದ್ಲು. ಸರಿ ನಾನು ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೀನಿ. ಅಪ್ಪನೂ ಅಷ್ಟೇ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಅವರು. ಸೊ ಏನೋ ಈ ನಡುವೆ ತಲೆನೋವು ಸ್ವಲ್ಪ ಇದೆ, ಅದಕ್ಕೆ ಕಾಫಿ ಕುಡಿದ್ರೆ ಏನೋ ಒಂಥರ ಸರಿ ಅನಿಸುತ್ತೆ. ಇಲ್ಲ ಅಂತಂದರೆ ಏನೋ ಒಂಥರ ಜಾಸ್ತಿ ನಿದ್ದೆ ಈ ನಡುವೆ ನಿದ್ದೆನೂ ಸರಿಗೆ ಬರ್ತಾಯಿಲ್ಲ ಫ್ರೆಂಡ್ಸ್, ನಿದ್ದೆನೂ ಸರಿಗೆ ಮಾಡ್ತಾಯಿಲ್ಲ ನಾನು. ಅದಕ್ಕೆ ಒಂದು ಸ್ವಲ್ಪ ತಲೆನೋವು. ಎಷ್ಟೇ ಆಗಲಿ ಕ್ಲೀನಾಗಿ ನಿದ್ದೆ ಮಾತ್ರ ಚೆನ್ನಾಗಿ ಮಾಡಿಬಿಡ್ಬೇಕು. ನೈಟ್ ಯಾಕೋ ನಿನ್ನೆ ನೈಟು ಎಷ್ಟೊತ್ತಿಗೆ ಮಲಗಿದ್ದಾಳೆ ಅಂದರೆ 12:30ಗೆ ಮಲಗಿದ್ದಾಳೆ. ನಂಗೆ 12:30 ಆದಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ದೋಸೆ ಮಾಡಿದ್ದಲ್ಲ ಗುರುವಾರ, ಬೆಳಗ್ಗೆನೂ ದೋಸೆ, ಮಧ್ಯಾಹ್ನನೂ ದೋಸೆ, ರಾತ್ರಿನೂ ಒಂದು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಅದು ನನಗೆ ಇದೇ ಆಗಲಿಲ್ಲ, ಗ್ಯಾಸ್ಟ್ರಿಕ್ ಥರ ಆಗೋಯ್ತು. ಗಂಟ್ಲು ಉರಿ, ಎದೆ ಉರಿ ಎಲ್ಲ ಆಗ್ಬಿಡ್ತು. ಸೊ ಇನ್ನು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮಧ್ಯರಾತ್ರಿಯಲ್ಲೆದ್ದು ನೀರು ಕುಡಿದು ಚೆನ್ನಾಗಿ 2 ಲೋಟ ನೀರು ಕುಡಿದು ಆಮೇಲೆ ಹೋಗಿ ಮಲಗಿದ್ದೀನಿ. ಆವಾಗ ಸರಿ ಹೋಯಿತು. 1:30ಗೆ ಮಲಗಿದ್ದೀನಿ ಫ್ರೆಂಡ್ಸ್. ಆಮೇಲೆ ಬೆಳಗ್ಗೆ 8 ಗಂಟೆಗೆಲ್ಲ ಎದ್ಬಿಟ್ಟೆ, ಸರಿಗೆ ನಿದ್ದೆನೇ ಇಲ್ಲ. ಇಲ್ಲಿ ಪಾಪುಗೆ ಒಂದು ಬೊಂಬೆಗಳಿರೋಂಥ ಬುಕ್ ಅಮ್ಮ ಕೊಟ್ಟರು, ಅದನ್ನು ಅವಳಿಗೆ ತೋರಿಸಿ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ. ಬುಕ್ ತೋರಿಸು, ಬುಕ್ಕೆಲ್ಲ ತೋರಿಸೋಣ ಆಯಿತಾ? ನೋಡು, ಬೇಬಿ ಅನಿಮಲ್ಸ್ ಬುಕ್ಕೆಲ್ಲ ತೋರಿಸೋಣ. ಇಲ್ಲಿ ಏನೇನಿದೆ ನೋಡು. ಹೊಡಿಬಾರ್ದು, ಕೋತಿ ಏನು ಮಾಡಲ್ಲ ನಿಂಗೆ. ಮಂಕಿ ಎಲ್ಲಿ? ಮಂಕಿ. ಜಿರಾಫೆ? ಜಿರಾಫೆ ಎಲ್ಲಿ? ವೆರಿ ಗುಡ್. ಡಾಂಕಿ ಎಲ್ಲಿ? ಡಾಂಕಿ ಅದು ಮಂಕಿ, ಇದು ಜಿರಾಫೆ, ಇದು ಡಾಂಕಿ. ಡಾಂಕಿ ಎಲ್ಲಿ? ತೋರಿಸು ಅಮ್ಮ, ಡಾಂಕಿ ತೋರಿಸು. ಚಿನ್ನಿ ಚಿನ್ನಿ ಹೊಡಿಬೇಡ, ಅದೇನು ಮಾಡಲ್ಲ. ನೋಡಿ, ಇದು ಡಾಂಕಿ. ಕೌ ನೋಡು, ಕೌ ಅಂಬಾ ಅನ್ನತ್ತೆ ನೋಡು, ಕೌ ಕೌ. ನೆಕ್ಸ್ಟ್ ಪೇಜ್ ತೆಗಿಯೋಣ. ನೆಕ್ಸ್ಟ್ ಪೇಜ್ ನೋಡು. ಎಲಿಫೆಂಟ್. ಇಲ್ಲೋಡು, ಟೈಗರ್. ನೋಡ್ದಾ? ಎಲಿಫೆಂಟ್, ಟೈಗರ್. ಸಾಕ ಇವತ್ತಿಗೆ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಏನೇ ಹೇಳಿಕೊಟ್ರು ಕಲಿತಾ ಇದ್ದಾಳೆ. ತುಂಬ ಚೆನ್ನಾಗಿ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ. ಆದರೆ ಅವಳಿಗೆ ಮೂಡಿರಬೇಕು. ಸೊ ಒಂದೊಂದೇ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿಗೆ ಇಲ್ಲಿನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.